ವೆಲ್ಕಮ್ ಬ್ಯಾಕ್ ಟು ಖುಷಿ ನನಗೆ ಶೋ ಬ್ಲಾಗ್ಸ್. ಇವತ್ತು 2ನೇ ದಿನ. ಇವತ್ತಿನ ವಿಡಿಯೋನಲ್ಲಿ ವರಪೂಜೆ ಹಾಗೂ ರಿಸೆಪ್ಷನ್ ವಿಡಿಯೋನ ಕಂಪ್ಲೀಟಾಗಿ ಪೋಸ್ಟ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಇದು ಇವತ್ತಿನ ಔಟ್ಫಿಟ್ ನಂದು ಚೌಟ್ರಿಗೆ ಹೋಗೋದು. ಬ್ರೈಡ್ಗೆ ಕಂಪ್ಲೀಟ್ ಹೇರ್ ಸ್ಟೈಲ್ ಮಾಡಿರೋದು ಕಿಶೋರ್ ಅವರು ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾರೆ. ಸ್ವಾತಿಗೆ ಕಂಪ್ಲೀಟ್ ಮೇಕಪ್ ಬಂದು ಭವಾನಿನೇ ಮಾಡಿರೋದು. ಹಲ್ದಿಗಾಗಿರಲಿ, ಮೆಹಂದಿ, ಸಂಗೀತ್ ಪ್ರೋಗ್ರಾಮ್, ಚೌಟ್ರಿಗೆ ಹೊರಡೋದು, ರಿಸೆಪ್ಷನ್ ಮತ್ತು ದಾರೆಗೂ ಕೂಡ ಭವಾನಿನೇ ಮಾಡಿರೋದು. ಮೇಕಪ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ನಾನು ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ಮಿಸ್ ಮಾಡ್ದಿರಾ ವಿಸಿಟ್ ಮಾಡಿ. ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ಮನೆಯಲ್ಲೆಲ್ಲ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಈಗ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ಈಗ ದೊಡ್ಡವರ ಆಶೀರ್ವಾದ ಎಲ್ಲ ತೊಗೋತಾ ಇದ್ದಾರೆ. ದೊಡ್ಡವರ ಆಶೀರ್ವಾದ ತೊಗೊಂಡು ಹಾಗೆ ಅಜ್ಜಿ ತಾತನ ಆಶೀರ್ವಾದ ತೊಗೋತಾ ಇದ್ದಾರೆ. ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಅಜ್ಜಿ ತಾತ ಅವರ ಆಶೀರ್ವಾದ ಇರಬೇಕು. ಹಾಗೆ ಹಿರಿಯರ ಆಶೀರ್ವಾದ ಇದ್ದರೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ. ಈಗ ಮನೆ ಬಿಡ್ತಾ ಇದ್ದೀವಿ. ಕಾರ್ ಹತ್ತೋದಕ್ಕಿಂತ ಮುಂಚೆ ಒಂದು ಪಿಕ್ ತೊಗೊಳ್ಳೋಣ ಅಂತ ಹೇಳಿ ಒಂದು ಪಿಕ್ ಕ್ಲಿಕ್ ಮಾಡ್ತಾ ಇದ್ದೀವಿ. ಈಗ ಸ್ವಾತಿ ಅವರು ಕಾರ್ ಹತ್ತುತ್ತಾ ಇದ್ದಾರೆ. ಕಾರ್ ಹತ್ತುತ್ತಿದ್ದಾಗೆ ಚೌಡೇಶ್ವರಿ ದೇವ್ರದ್ದು ಫೋಟೋ ಕೊಟ್ಟರು, ಅಂದರೆ ಚೌಡಮ್ಮನ ದೇವ್ರದ್ದು ಫೋಟೋ ಕೊಟ್ಟರು ಸ್ವಾತಿ ಕೈಯಲ್ಲಿ. ಈಗ ಚೌಟ್ರಿ ರೀಚ್ ಆಗಿದ್ದೀವಿ. ಸಮೃದ್ಧಿ ಕನ್ವೆನ್ಷನ್ ಹಾಲು. ನಮ್ಮ ಅತ್ತೆ ಹುಡುಗಿಗೆ ಆರತಿ ಮಾಡೋದಕ್ಕೆ ಆರತಿ ತಟ್ಟೆ ತೊಗೊಂಡೋಗಿ ಈಗ ಹುಡುಗಿಗೆ ಆರತಿ ಮಾಡ್ತಿದ್ದಾರೆ. ಕೆಂಪು ನೀರು ಆರತಿ ಮಾಡ್ತಿದ್ದಾರೆ. ಸೊ ಫೈನಲಿ ಹುಡುಗಿ ಚೌಟ್ರಿಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಯಾವುದೇ ಒಂದು ಶುಭ ಕಾರ್ಯ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಗಣೇಶನ ಆಶೀರ್ವಾದ ತೊಗೊಂಡು ಗಣೇಶನ ಪೂಜೆ ಮಾಡಾದ್ಮೇಲೆ ಒಳ್ಳೆ ಕೆಲಸನ ನಾವು ಸ್ಟಾರ್ಟ್ ಮಾಡೋದು. ಅದಕ್ಕೆ ಈಗ ಹುಡುಗನ ಚೌಟ್ರಿ ಒಳಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಫಸ್ಟು ಇಲ್ಲಿ ಗಣೇಶನ ಆಶೀರ್ವಾದ ತೊಗೊಂಡು ಈಗ ವರನ ಪೂಜೆ ಮಾಡ್ತಾ ಇದ್ದೀವಿ. ಈಗ ಹುಡುಗನ ಚೌಟ್ರಿ ಒಳಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಹುಡುಗನ ವೆಲ್ಕಮ್ ಮಾಡಬೇಕು, ಅದಕ್ಕೇ ಇಲ್ಲಿ ಪರ್ದೆ ಹಾಕಿದ್ದಾರೆ.
ಇವಾಗ ಏನು ಮಾಡ್ತಾರೆ ಅಂದರೆ ಹುಡುಗಿ ಮನೇಲಿ ಏನು ಕಾರ್ಡ್ ಪ್ರಿಂಟ್ ಮಾಡಿಸಿರ್ತಾರೆ ಇನ್ವಿಟೇಷನ್ ಕಾರ್ಡು ಅದು ಹುಡುಗನ ಮನೆಗೆ ಕೊಡ್ತಾರೆ. ಹಾಗೆ ಹುಡುಗನ ಮನೆಯಲ್ಲಿ ಇನ್ವಿಟೇಷನ್ ಕಾರ್ಡ್ ಏನು ಪ್ರಿಂಟ್ ಮಾಡಿಸಿರ್ತಾರೆ ಅದನ್ನು ಹುಡುಗಿ ಮನೆಗೆ ಕೊಡ್ತಾರೆ. ಕಾರ್ಡ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಈಗ ಫಸ್ಟು ಎರಡು ಮನೆಯವರು ಕಳಸಕ್ಕೆ ಪೂಜೆ ಮಾಡ್ತಾರೆ. ಕಳಸಕ್ಕೆ ಪೂಜೆ ಎಲ್ಲ ಆದಮೇಲೆ ಈ ಒಂದು ಶಾಸ್ತ್ರ ನಮಗೆ ಸ್ಟಾರ್ಟ್ ಮಾಡೋದು. ಹುಡುಗರ ಅಪ್ಪ ಅಮ್ಮ ಹುಡುಗಿಗೆ ಬಟ್ಟೆ ತೊಗೊಂಡು ಬಂದಿರೋದನ್ನು ಕೊಡ್ತಾ ಇದ್ದಾರೆ. ಈಗ ರಾಘವ್ ಅಂಕಲ್ ಇವಾಗ ಹುಡುಗನಿಗೆ ಕುಂಕುಮ ಇಟ್ಟು ಇವ್ರೇನು ಬಟ್ಟೆ ತಂದಿದ್ರು ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಬೀಗರು ಆಗಬೇಕಾಗಿರೋರು ಕುಂಕುಮ ಇಟ್ಟು ಹಾರ ಬದಲಾಯಿಸ್ಕೋತಾರೆ. ವಿಶ್ವಕರ್ಮ ಸಾಕ್ಷಿಮುಗ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ಸಾಕ್ಷಿಮುಗ ಶ್ರೀ ಗೋವಿಂದಾಂಬ ವೀರಬ್ರಹ್ಮೇಂದ್ರ ಸ್ವಾಮಿ ಕೋಟಿ ದೇವತೆಗಳ ಸಾಕ್ಷಿಮುಗ ಬಂಧು ಮಿತ್ರರ ಸಾಕ್ಷಿಮುಗ ಶ್ರೀ ಕಾಲಭೈರವ ಸಾಕ್ಷಿಮುಗ ಶ್ರೀ ಯೋಗಿನಾಥ ಸಂವತ್ಸರಮು ವೈಶಾಖ ಮಾಸ. ಇದು ರಿಸೆಪ್ಷನ್ಗೆ ಡೆಕೋರೇಷನ್ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ನಮ್ಮ ಚಿಕ್ಕತ್ತೆ ಇಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೋತಾ ಇದ್ರು. ಇದು ನಾನು ರಿಸೆಪ್ಷನಿಗೆ ರೆಡಿ ಆಗಿರೋದು. ರಿಸೆಪ್ಷನ್ ಔಟ್ಫಿಟ್ ಇದು. ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ, ಎಲ್ಲರೂ ರೆಡಿ ಆಗ್ತಿದ್ದಾರೆ. ನಾನು ಬೇಗ ರೆಡಿ ಆಗಿಬಿಟ್ಟು ಆಚೆ ಬಂದು ವಿಡಿಯೋಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹೇರ್ ಎಕ್ಸ್ಟೆನ್ಷನ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿರೋದು. ಈಗ ಹುಡುಗ ಹುಡುಗಿ ರಿಸೆಪ್ಷನ್ ಹಾಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಊಟಕ್ಕೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಡಿಸೈನ್ ಮಾಡಿದ್ದು
ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಗೈಸ್. ಬೊಫೆ ಸಿಸ್ಟಮ್ ಇದ್ದಿದ್ದು, ಎಲ್ಲ ಥರದ ಚಾಟ್ಸೂ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದಿದ್ದು ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಅದು ಒರಿಜಿನಲ್ ವೆಜಿಟೇಬಲ್ಸಿಂದನೇ ಅವ್ರು ಡೆಕೋರೇಟ್ ಮಾಡಿದ್ದಿದ್ದು, ಅದು ಯಾವುದೋ ಆರ್ಟಿಫಿಷಿಯಲ್ ಅಲ್ಲ. ನನ್ನ ಮಗಳು ಫ್ರಾಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಹೇಳಿ ಒಂದು ರೀಲ್ಸ್ ಮಾಡೋಣ ಅಂತ ಅಪ್ಪ ಮಗಳು ರೀಲ್ಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಪಾನಿಪುರಿ ಟೇಸ್ಟ್ ಮಾಡ್ತಾಯಿದ್ದೆ. ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಪಾನಿಪುರಿ ಗೋಬಿ ಅಂದರೆ ತುಂಬಾ ಇಷ್ಟ. ಈಗ ಡಯಟ್ ಮಾಡ್ತಿರೋದ್ರಿಂದ ಪಾನಿಪುರಿ ಎಲ್ಲ ತಿಂತಾ ಇರಲಿಲ್ಲ. ಇವಾಗ ಸ್ವಾತಿ ಮದುವೆನಲ್ಲೇ ನಾನು ಸ್ವೀಟ್ಸು ಪಾನಿಪುರಿ ಇದನ್ನೆಲ್ಲ ತಿಂದಿದ್ದು. ಡಯಟ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ 3 ಡೇಸಿಂದ. ನಾನಿಲ್ಲಿ 2 ಥರ ಗೋಬಿ ಟೇಸ್ಟ್ ಮಾಡ್ತಾಯಿದ್ದೆ. 3 ಥರ ಸ್ವೀಟ್ಸ್ ಇತ್ತು, ಜಿಲೇಬಿ ಕೂಡ ಇತ್ತು ಅದರಲ್ಲಿ. ನನಗೆ ಜಿಲೇಬಿ ಅಂದರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿತ್ತು. ನಾನು ಒಂದೊಂದು ಬೈಟ್ ತಿನ್ನಬೇಕಾದ್ರೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋ ತೊಗೋತಾ ಇದ್ದೀವಿ. ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕಂಪ್ಲೀಟ್ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.